ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರಾದ ಜ್ಯೋತಿಬಾ ಫುಲೆಯವರ ಜೀವನ, ಜ್ಯೋತಿಬಾ ಫುಲೆಯವರ ಸಾಮಾಜಿಕ ಸುಧಾರಣೆಗಳು, ಜ್ಯೋತಿಬಾ ಫುಲೆಯವರ ಅಥವಾ ಜ್ಯೋತಿರಾವ್ ಫುಲೆಯವರ ಧಾರ್ಮಿಕ ಇನ್ನಿತರ ಸುಧಾರಣೆಗಳ ಬಗ್ಗೆ ತಿಳಿದುಕೊಂಡು ನಂತರ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿ, ಈ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಹುಟ್ಟು ಮತ್ತು ಬೆಳವಣಿಗೆ ಯಾವ ರೀತಿಯಾಗಿ ಕಂಡುಬರಲಾಗಿದೆ, ಅದರಲ್ಲಿ ಮೊದಲನೇದಾಗಿ ಪೀಠಿಕೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಈ ಹಿಂದೆ ತಿಳಿಸಿರುವಂತೆ ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿದರು. ಭಾರತದಲ್ಲಿ ಅಪಾರವಾದ ಲಾಭವನ್ನು ಗಳಿಸಿದ ನಂತರ ಭಾರತದ ಅರಸರ ದೌರ್ಬಲ್ಯವನ್ನು ಸದುಪಯೋಗ ಪಡಿಸಿಕೊಂಡು ಭಾರತದ ಹಲವು ರಾಜ್ಯಗಳಲ್ಲಿ ಹಿಡಿತವನ್ನು ಸಾಧಿಸಿದರು. ನಂತರ ಭಾರತವನ್ನು ಸ್ವತಂತ್ರಗೊಳಿಸಬೇಕು, ಭಾರತೀಯರಲ್ಲಿ ಬದಲಾವಣೆ ಕಾಣಬೇಕು ಮತ್ತು ಬ್ರಿಟಿಷರ ನ್ಯೂನತೆಗಳ ಬಗ್ಗೆ ಭಾರತೀಯರಲ್ಲಿ ತಿಳಿಸಬೇಕು ಎಂಬ ಉದ್ದೇಶದಿಂದ ಅನೇಕ ಮಹಾನ್ ನಾಯಕರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಈ ರೀತಿಯಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಥವಾ ರಾಷ್ಟ್ರೀಯತೆಯ ಉದಯಕ್ಕೆ ಅನೇಕ ಕಾರಣಗಳು ಕಂಡುಬರಲಾಗಿದೆ. ಭಾರತದ ಸ್ವಾತಂತ್ರ್ಯದ ಹೋರಾಟವನ್ನು 3 ಪ್ರಕಾರವಾಗಿ ಮಾಡಬಹುದು. ಆ 3 ಪ್ರಕಾರಗಳೆಂದರೆ ಮಂದಗಾಮಿಗಳ ಕಾಲ. ಮಂದಗಾಮಿಗಳ ಕಾಲವು ಕ್ರಿಸ್ತಶಕ 1885ರಿಂದ 1905ರವರೆಗೆ. ಅದೇ ರೀತಿಯಾಗಿ ದ್ವಿತೀಯ ಸ್ವಾತಂತ್ರ್ಯ ಹೋರಾಟ 1905ರಿಂದ 1919ರ ಕಾಲ, ಅಂದರೆ ಉಗ್ರವಾದಿಗಳ ಕಾಲ. ನಂತರ 1920ರಿಂದ 1947ರ ಕಾಲವನ್ನು ಗಾಂಧಿ ಯುಗವೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಮಂದಗಾಮಿಗಳ ಕಾಲ, ಉಗ್ರವಾದಿಗಳ ಕಾಲ, ಗಾಂಧಿ ಯುಗ, ಈ ರೀತಿಯಾಗಿ ವಿವಿಧ ರೀತಿಯ ಹೋರಾಟವನ್ನು ಮಾಡಿದ್ದರಿಂದಲೇ ಮುಂದೆ ಭಾರತೀಯರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು. ನಂತರ ಭಾರತದ ರಾಷ್ಟ್ರೀಯತೆಯ ಹುಟ್ಟು ಮತ್ತು ಬೆಳವಣಿಗೆ. ಅದರಲ್ಲಿ ಮೊದಲಿಗೆ ಭಾರತೀಯ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಅಂಶಗಳು ಅಥವಾ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು. ಅದರಲ್ಲಿ ಮೊದಲನೇದಾಗಿ ಭಾರತೀಯ ರಾಷ್ಟ್ರೀಯತೆಯ ಪುನಶ್ಚೇತನ. ಈ ಹಿಂದೆ ತಿಳಿಸಿರುವಂತೆ ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆ ಆಗಮಿಸಿದರು. ಭಾರತದಲ್ಲಿ ವ್ಯಾಪಾರದಲ್ಲಿ ಅಪಾರವಾದ ಲಾಭವನ್ನು ಗಳಿಸಿದ ನಂತರ ಭಾರತವನ್ನು ತಮ್ಮ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡರು. ಬ್ರಿಟಿಷರು ರಾಜಕೀಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಹಿಡಿತವನ್ನು ಸಾಧಿಸಿದರು. ಇವುಗಳು ಭಾರತೀಯರಲ್ಲಿ ಕಂಡು ಬರಬೇಕೆಂಬ ಮನೋಭಾವನೆಯು ಜನರಲ್ಲಿ ಕಂಡುಬರಲಾಯಿತು. ಈ ರೀತಿಯಾಗಿ 19ನೇ ಶತಮಾನದಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಕಲ್ಪನೆಯು ಮೂಡಲಾಯಿತು. ರಾಷ್ಟ್ರೀಯತೆ ಎಂದರೆ ನನ್ನ ರಾಷ್ಟ್ರ, ನನ್ನ ಜನಾಂಗ, ನನ್ನ ಸಂಸ್ಕೃತಿ, ನನ್ನ ಭಾಷೆ ಎಂಬ ಮನೋಭಾವನೆ ಕಂಡುಬರುವುದನ್ನು ರಾಷ್ಟ್ರೀಯತೆ ಎಂದು ಕರೆಯಲಾಗಿದೆ. ಈ ರೀತಿಯಾಗಿ ರಾಷ್ಟ್ರೀಯತೆಯ ಪುನಶ್ಚೇತನವು ಇದು ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶವಾಗಿದೆ. ನಂತರ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಎರಡನೆಯ ಅಂಶವೆಂದರೆ ಬ್ರಿಟಿಷರು ರೂಪಿಸಿದ ಭಾರತದ ಏಕತೆ. ಬ್ರಿಟಿಷರು ಅಖಂಡ ಭಾರತವನ್ನು ಏಕಛತ್ರಾಧಿಪತ್ಯಕ್ಕೆ ಒಳಪಡಿಸಿ ಭಾರತವನ್ನು ತಮ್ಮ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡರು. ಬ್ರಿಟಿಷರು ಭಾರತವನ್ನು ಆಳ್ವಿಕೆಯನ್ನು ಮಾಡುವಾಗ ಆಗ
ಭಾರತೀಯರಿಗೆ ಸಿಗಬೇಕಾದ ಎಲ್ಲ ರೀತಿಯ ಸವಲತ್ತುಗಳನ್ನು, ಸ್ವಾತಂತ್ರ್ಯವನ್ನು, ಹಕ್ಕುಗಳನ್ನು, ಯಾವುದೇ ರೀತಿಯ ಸೌಲಭ್ಯಗಳನ್ನು ಒದಗಿಸಲಿಲ್ಲ. ಈ ರೀತಿಯಾಗಿ ಕಂಡು ಬಂದಿದ್ದು ಇದು ಭಾರತೀಯರಲ್ಲಿ ಅತೃಪ್ತಿಯು ಕಂಡುಬರಲು ಸಾಧ್ಯವಾಯಿತು. ನಂತರ ಭಾರತೀಯರು ನಾವೆಲ್ಲರೂ ಒಂದುಗೂಡಿ ಹೋರಾಡಿದರೆ ಮುಂದೆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಎಂಬ ಮನೋಭಾವವು ಕಂಡುಬರಲಾಯಿತು. ಈ ರೀತಿಯಾಗಿ ಬ್ರಿಟಿಷರು ರೂಪಿಸಿದ ಭಾರತದ ಏಕತೆಯು ಮುಂದೆ ಭಾರತದಲ್ಲಿ ರಾಷ್ಟ್ರೀಯತೆಯ ಹುಟ್ಟು ಅಥವಾ ಉದಯಕ್ಕೆ ಕಾರಣವಾದ ಅಂಶವಾಗಿದೆ. ನಂತರ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಕಾರಣವಾದ ಮೂರನೆಯ ಅಂಶವೆಂದರೆ ಪಾಶ್ಚಿಮಾತ್ಯರ ಪ್ರಭಾವ. ಈ ಹಿಂದೆ ತಿಳಿಸಿರುವಂತೆ ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯನ್ನು ಭಾರತದಲ್ಲಿ ಜಾರಿಯಲ್ಲಿ ತರಲಾಯಿತು. ಇಂಗ್ಲೀಷ್ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಇಂಗ್ಲೀಷ್ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದರಿಂದ ಆಗ ಕೆಲವು ಭಾರತೀಯ ವಿದ್ಯಾವಂತರು ಇಂಗ್ಲೀಷ್ ಭಾಷೆಯಲ್ಲಿ ಇಟಲಿಯ ಏಕೀಕರಣದಲ್ಲಿ ಮ್ಯಾಜಿನಿ ಕೌಂಟ್ ಕೌರು, ಅದೇ ರೀತಿಯಾಗಿ ಜರ್ಮನಿಯ ಏಕೀಕರಣದಲ್ಲಿ ಬಿಸ್ಮಾರ್ಕ್ನು ಯಾವ ರೀತಿಯಾಗಿ ಪಾತ್ರವನ್ನು ವಹಿಸಿದರು, ಇವರ ಪಾತ್ರದಿಂದ ಇಟಲಿಯ ಏಕೀಕರಣ ಮತ್ತು ಜರ್ಮನಿಯ ಏಕೀಕರಣ ಯಾವ ರೀತಿಯಾಗಿ ಕಂಡುಬರಲಾಗಿದೆ ಎಂಬ ಅಂಶವನ್ನು ಅರಿತುಕೊಂಡರು. ಅದೇ ರೀತಿಯಾಗಿ ಪಾಶ್ಚಿಮಾತ್ಯರ ಪ್ರಭಾವವನ್ನು ಅರಿತುಕೊಂಡ ಭಾರತೀಯರು ನಾವು ಕೂಡ ಇಟಲಿಯಂತೆ ಅಮೇರಿಕಾದಂತೆ ಹೋರಾಟವನ್ನು ಮಾಡಿದ್ದೇ ಆದರೆ ವಿದೇಶಿಯರನ್ನು ಅಥವಾ ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಸಾಧ್ಯ ಎಂಬ ಅಂಶವು ಭಾರತೀಯರಲ್ಲಿ ಕಂಡುಬರಲಾಯಿತು. ಈ ರೀತಿಯಾಗಿ ಪಾಶ್ಚಿಮಾತ್ಯರ ಪ್ರಭಾವವು ಕೂಡ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಕಾರಣವಾದ ಅಂಶವಾಗಿದೆ. ನಂತರ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ನಾಲ್ಕನೇ ಅಂಶವೆಂದರೆ ಭವ್ಯ ಭಾರತೀಯ ಪರಂಪರೆಯ ಶೋಧ. ಈ ಹಿಂದೆ ತಿಳಿಸಿರುವಂತೆ ಭಾರತದಲ್ಲಿ ಅನೇಕ ಸಂಸ್ಕೃತಿ ನಾಗರಿಕತೆಗಳಿಗೆ ಹೆಸರುವಾಸಿಯಾಗಲಾಗಿತ್ತು. ಆ ಸಂದರ್ಭದಲ್ಲಿ 1921, 1922ರಲ್ಲಿ ಕನಿಂಗ್ಹ್ಯಾಮ್, ಡಾಕ್ಟರ್ ಬ್ಯಾನರ್ಜಿ, ಡಾಕ್ಟರ್ ದಯಾರಾಮ್ ಇನ್ನೂ ಮುಂತಾದ ಪ್ರಾಚ್ಯ ವಸ್ತು ಸಂಶೋಧಕರು ಸಿಂಧೂ ನದಿಯ ನಾಗರಿಕತೆಯನ್ನು ಕಂಡುಹಿಡಿದರು. ಕೇವಲ ಸಿಂಧೂ ನದಿಯ ನಾಗರಿಕತೆ ಅಷ್ಟೇ ಅಲ್ಲದೆ ವೇದಗಳ ಕಾಲದ ನಾಗರಿಕತೆ, ಇನ್ನಿತರ ಸಾಮ್ರಾಜ್ಯಗಳ ನಾಗರಿಕತೆಯನ್ನು ಜನತೆಗೆ ತೋರಿಸಿಕೊಟ್ಟರು. ಈ ರೀತಿಯಾಗಿ ಭಾರತದ ಭವ್ಯ ಪರಂಪರೆಯು ಕಂಡು ಬಂದಿದ್ದು, ಆ ಭವ್ಯ ಪರಂಪರೆಯು ಅದನ್ನು ಬ್ರಿಟಿಷರು ತಮ್ಮ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡಿದ್ದಾರೆ. ಇಂತಹ ಭವ್ಯ ಪರಂಪರೆಯನ್ನು ತಮ್ಮಲ್ಲಿ ಕಂಡುಕೊಳ್ಳಬೇಕೆಂಬ ಮನೋಭಾವವು ಈ ಭಾರತೀಯರಲ್ಲಿ ಕಂಡುಬರಲಾಯಿತು. ಈ ರೀತಿಯಾಗಿ ಭವ್ಯ ಭಾರತೀಯ ಪರಂಪರೆಯ ಶೋಧವೂ ಕೂಡ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾಗಿದೆ. ನಂತರ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಐದನೆಯ ಕಾರಣವೆಂದರೆ ಬ್ರಿಟಿಷರ ಜನಾಂಗೀಯ ಧೋರಣೆ. ಈ ಹಿಂದೆ ತಿಳಿಸಿರುವಂತೆ ಬ್ರಿಟಿಷರು ಭಾರತದ ಸಂಪತ್ತನ್ನು ಲೂಟಿ ಮಾಡಿ ತಮ್ಮ ದೇಶಕ್ಕೆ ಸಾಗಿಸಿದರು. ದಾದಾಬಾಯಿ ನವರೋಜಿಯವರು ಸೋರುವಿಕೆಯ ಸಿದ್ಧಾಂತ ಅಥವಾ ದಿ ಪಾವರ್ಟಿ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಬ್ರಿಟಿಷರು ಭಾರತದ ಸಂಪತ್ತನ್ನು ತಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಸಾಗಿಸಲಾಗಿದೆ ಎಂಬ ವಿಚಾರವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಪಂಡಿತ್ ನೆಹರೂಜಿಯವರು ಕೂಡ ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಭಾರತದಿಂದ ಇಂಗ್ಲೆಂಡಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಂಪತ್ತು ಯಾವ ರೀತಿಯಾಗಿ ಇಂಗ್ಲೆಂಡ್ ದೇಶಕ್ಕೆ ಸಾಗಲಾಗಿದೆ ಎಂಬುದರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅದೇ ರೀತಿಯಾಗಿ ಈಶ್ವರ್ ಚಂದ್ರ ಪ್ರಸಾದವರು ಕೂಡ ಭಾರತದ ಸಂಪತ್ತನ್ನು ಬ್ರಿಟಿಷರು ತಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಸಾಗಿಸಲಾಗಿದೆ ಎಂಬುದರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಈ ರೀತಿಯಾಗಿ ಬ್ರಿಟಿಷರ ಜನಾಂಗೀಯ ಧೋರಣೆಯೂ ಕೂಡ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ
ಕಾರಣವಾಗಿದೆ. ನಂತರ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ 6ನೇ ಅಂಶವೇನೆಂದರೆ ಪತ್ರಿಕೆಗಳ ಪ್ರಭಾವ. ಭಾರತದಲ್ಲಿ ನವಗೋಪಾಲ, ಬಾಲ್ ಗಂಗಾಧರ್ ತಿಲಕ್, ದಾದಾಬಾಯಿ ನವರೋಜಿ ಮುಂತಾದವರು ಹಲವು ಪತ್ರಿಕೆಗಳನ್ನು ಜಾರಿಯಲ್ಲಿ ತಂದರು. ಆಗಿನ ವೇಳೆಯಲ್ಲಿ ಅಥವಾ ಆಗಿನ ಕಾಲದ ಪ್ರಮುಖ ಪತ್ರಿಕೆಗಳೆಂದರೆ ದಿ ಮಿರರ್, ದಿ ಕೇಸರಿ, ಜ್ಞಾನಪ್ರಕಾಶ, ದಿ ಬೆಂಗಾಲ, ಸ್ವದೇಶಿ, ಬಾಂಬೆ ಸಮಾಚಾರ, ಅಮೀರ್ ಬಜಾರ್, ಮರಾಠ, ಅಕ್ಬರ್ ಇ ಆಮ್ ಮುಂತಾದ ಪತ್ರಿಕೆಗಳು ಜಾರಿಯಲ್ಲಿದ್ದವು. ಈ ಪತ್ರಿಕೆಗಳಲ್ಲಿ ಬ್ರಿಟಿಷರ ನ್ಯೂನತೆಗಳ ಬಗ್ಗೆ ಉಲ್ಲೇಖಿಸಲಾಯಿತು. ಅದೇ ರೀತಿಯಾಗಿ ಭಾರತೀಯರು ಬ್ರಿಟಿಷರ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಈ ರೀತಿಯಾಗಿ ರಾಷ್ಟ್ರ ಪ್ರೇಮದ ಹಲವು ವಿಚಾರಗಳನ್ನು ಈ ಪತ್ರಿಕೆಗಳಲ್ಲಿ ಉಲ್ಲೇಖಿಸಲಾಗಿತ್ತು. ಇಂತಹ ಮಿರರ್, ಕೇಸರಿ, ಜ್ಞಾನಪ್ರಕಾಶ, ದಿ ಬೆಂಗಾಲ್, ಸ್ವದೇಶಿ, ಬಾಂಬೆ ಸಮಾಚಾರ, ಅಮೀರ್ ಬಜಾರ್, ಮರಾಠ, ಅಕ್ಬರ್ ಇ ಆಮ್ ಇನ್ನಿತರ ಪತ್ರಿಕೆಗಳನ್ನು ಓದಿದ ಭಾರತೀಯರು ಬ್ರಿಟಿಷರ ನ್ಯೂನತೆಗಳ ಬಗ್ಗೆ ತಿಳಿದುಕೊಂಡರು. ನಂತರ ಭಾರತದಲ್ಲಿ ರಾಷ್ಟ್ರಾಭಿಮಾನವೂ ಕೂಡ ಕಂಡುಬರಲಾಯಿತು. ನಂತರ ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಬೇಕು ಮತ್ತು ಬ್ರಿಟಿಷರ ನ್ಯೂನತೆಗಳ ಬಗ್ಗೆ ಅರಿತುಕೊಂಡು ಭಾರತವನ್ನು ಸ್ವತಂತ್ರಗೊಳಿಸಬೇಕೆಂಬ ಕಲ್ಪನೆಯು ಕಂಡುಬರಲಾಯಿತು. ನಂತರ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಕಾರಣವಾದ 7ನೇ ಅಂಶವೇನೆಂದರೆ ದೇಶ ಪ್ರೇಮದ ಗೀತೆಗಳು. ಪ್ರಸಿದ್ಧ ಲೇಖಕರಾದ ಬಂಕಿಂಚಂದ್ರ ಚಟರ್ಜಿ, ಕೆ.ಸಿ. ಸೇನ್, ರವೀಂದ್ರನಾಥ್ ಠಾಗೋರ್ ಇನ್ನೂ ಮುಂತಾದವರು ಹಲವು ಪದ್ಯಗಳನ್ನು, ಹಲವು ರಾಷ್ಟ್ರಪ್ರೇಮ ಗೀತೆಗಳನ್ನು ಮತ್ತು ಉಪನ್ಯಾಸಗಳ ಮೂಲಕ ಭಾರತೀಯರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಬಂಕಿಂಚಂದ್ರ ಚಟರ್ಜಿಯವರ ವಂದೇ ಮಾತರಂ ಗೀತೆ, ರವೀಂದ್ರನಾಥ್ ಠಾಗೋರ್ ಅವರ ಜನಗಣಮನ ಎಂಬ ರಾಷ್ಟ್ರಪ್ರೇಮದ ಗೀತೆಗಳು ಭಾರತೀಯರಲ್ಲಿ ಪ್ರಭಾವವು ಕಂಡುಬಂದು ನಂತರ ಇಂತಹ ರಾಷ್ಟ್ರಪ್ರೇಮದ ಅಥವಾ ಇಂತಹ ದೇಶಭಕ್ತಿಯ ಗೀತೆಗಳನ್ನು ತಿಳಿದುಕೊಂಡ ಅಥವಾ ಅವುಗಳನ್ನು ಆಡತೊಡಗಿದಾಗ ಬ್ರಿಟಿಷರ ನ್ಯೂನತೆಗಳ ಬಗ್ಗೆ ತಾವು ಯಾವ ರೀತಿಯಾಗಿ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಎಂಬುದರ ಬಗ್ಗೆ ಕಲ್ಪನೆಯು ಕಂಡುಬರಲಾಯಿತು. ಈ ರೀತಿಯಾಗಿ ದೇಶ ಪ್ರೇಮದ ಗೀತೆಗಳು ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾಗಿದೆ. ನಂತರ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ 7ನೆಯ ಅಂಶವೇನೆಂದರೆ ಪುನರುಜ್ಜೀವನ ಚಳವಳಿ ಮೂಡಿಸಿದ ರಾಷ್ಟ್ರೀಯ ಜಾಗೃತಿ. ಕೇವಲ ರಾಜಕೀಯ ಒತ್ತಡ, ಕೇವಲ ಆರ್ಥಿಕ ಶೋಷಣೆ ಅಷ್ಟೇ ಪ್ರಚೋದನೆ ಮಾಡಿದ್ದು ಅಷ್ಟೇ ಅಲ್ಲದೆ 19ನೇ ಶತಮಾನದಲ್ಲಿ ಸಾಮಾಜಿಕ, ಬೌದ್ಧಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಉಂಟಾದ ಪುನರುಜ್ಜೀವನ ಪ್ರಭಾವವು ಜಾಗೃತಗೊಳ್ಳಲು ಸಾಧ್ಯವಾಯಿತು. ಆ 19ನೇ ಶತಮಾನದಲ್ಲಿ ಪ್ರಮುಖವಾಗಿ ಹಲವು ಸಂಘ ಸಂಸ್ಥೆಗಳು, ಹಲವು ಸಾಮಾಜಿಕ, ಧಾರ್ಮಿಕ ಇನ್ನಿತರ ಮೂಢನಂಬಿಕೆಗಳ ಬಗ್ಗೆ ಜನತೆಗೆ ಮನವರಿಕೆ ಮಾಡಿಕೊಡಲಾಯಿತು. ಅವರಲ್ಲಿ ರಾಜಾರಾಮ್ ಮೋಹನ್ ರಾಯರು ಕ್ರಿಸ್ತಶಕ 1828ರಲ್ಲಿ ಬ್ರಹ್ಮ ಸಮಾಜದ ಮೂಲಕ ಸಾಮಾಜಿಕ, ಧಾರ್ಮಿಕ ಮತ್ತು ಮೂಢನಂಬಿಕೆಗಳ ಬಗ್ಗೆ ಜನತೆಗೆ ವಿಚಾರಗಳನ್ನು ತಿಳಿಸಿದರು. ಅದೇ ರೀತಿಯಾಗಿ ಅನಿ ಬೆಸೆಂಟರು ಬ್ರಹ್ಮವಿದ್ಯಾ ಸಮಾಜ ಅಥವಾ ಥಿಯೋಸಾಫಿಕಲ್ ಸೊಸೈಟಿ ಸಂಸ್ಥೆಯ ಮೂಲಕ ಸಾಮಾಜಿಕ, ಧಾರ್ಮಿಕ ಮೂಢನಂಬಿಕೆಗಳ ಬಗ್ಗೆ ತಿಳಿಸಿದರು. ಅದೇ ರೀತಿಯಾಗಿ ಡಾಕ್ಟರ್ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜದ ಮೂಲಕ ಸಾಮಾಜಿಕ, ಧಾರ್ಮಿಕ ವಿಚಾರಗಳನ್ನು ಜನತೆಗೆ ತಿಳಿಸಿದರು. ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯ ಮೂಲಕ ಜನತೆಗೆ ಸಾಮಾಜಿಕ, ಧಾರ್ಮಿಕ ಮೂಢನಂಬಿಕೆಗಳ ಬಗ್ಗೆ ಜನತೆಗೆ ಮನವರಿಕೆ ಮಾಡಿಕೊಟ್ಟರು. ಅದೇ ರೀತಿಯಾಗಿ ಆತ್ಮಾರಾಮ್ ಪಾಂಡುರಂಗರು ಪ್ರಾರ್ಥನಾ ಸಮಾಜದ ಮೂಲಕ ಸಾಮಾಜಿಕ, ಧಾರ್ಮಿಕ ಇನ್ನಿತರ ಮೂಢನಂಬಿಕೆಗಳ ಬಗ್ಗೆ ಜನತೆಗೆ ಮನವರಿಕೆ ಮಾಡಿಕೊಟ್ಟರು. ಈ ರೀತಿಯಾಗಿ ಹಲವು ಪುನರುಜ್ಜೀವನ ಚಳವಳಿ
ಜಾಗೃತಿಯನ್ನು ಮೂಡಿಸಿದ್ದು. ಅಂದರೆ ಹಲವು ಸಂಸ್ಥೆಗಳು ಜನತೆಗೆ ವಿಷಯಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದು. ಇದು ಕೂಡ ರಾಷ್ಟ್ರೀಯತೆಯ ಉದಯಕ್ಕೆ ಪುನರುಜ್ಜೀವನಕ್ಕೆ ಕಾರಣವಾಗಿದೆ. ನಾಳೆಯ ಕ್ಲಾಸಿನಲ್ಲಿ ಇನ್ನಿತರ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಕಾರಣಗಳ ಅಂಶಗಳ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.